ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲೆದು ಉಟ್ಟುಕೊಂಡರು. ಆದಾಮನೇ, ಹವ್ವ, ಎಲ್ಲಿದ್ದೀರಿ? ನಾವು ಬೆತ್ತಲೆಯಾಗಿದ್ದೇವೆ, ಅದಕ್ಕೆ ಮುಚ್ಚಿಕೊಂಡಿದ್ದೇವೆ. ನೀವು ಬೆತ್ತಲೆ ಆಗಿದ್ದೀರೆಂದು ನಿಮಗೆ ಹೇಳಿದವರು ಯಾರು? ನಾನು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ತಿಂದೀಯಾ? ಅವುಗಳು ತಿನ್ನು ಎಂದು ಹೇಳಿದಳು, ಅದಕ್ಕೆ ನಾನು ತಿಂದೆ. ಯಾಕೆ ಹೀಗೆ ಮಾಡಿದ್ದೀರಿ ಹವ್ವ? ಸರ್ಪವು ನನಗೆ ತಿನ್ನು ಎಂದು ಹೇಳಿ ಮೋಸ ಮಾಡಿದ್ದು, ನಾನು ತಿಂದೆ. ಆದಾಮ ಹವ್ವಳು ದೇವರ ಮಾತಿಗೆ ಅವಿಧೇಯರಾದಾಗ ಏದೇನ್ ತೋಟದಿಂದ ಹೊರಹಾಕಲ್ಪಟ್ಟರು.